यादिकालिभामायां नेत्रां गुरुविद्यां विद्वान् सर्वज्ञां सुप्रसन्नविहारिणं धाताकिरकं सर्वप्रसन्निका विद्याणां रक्तमनादस्दाडिबोधरूपिणं मण्डकातनिर्तां तत्पदाचिदिगम्बरं सवासनात्मकं देवीं मुखमादिभूषितां काळीकां रूपाणितर्पकामृतप्रदा विशालाक्षि संहारकारिणी त्रिमुखभावायुपनिध्यां चक्रे ಯಾವ್ದಾದ್ರು ದೀಪ ಹಚ್ಚೋರು ಹಿಂದೆ ಹೋಗಿದ್ದ ಈ ನಿಮಿಷ सहस्रदलपद्यान्तश्चन्द्रमण्डलवर्तिनी ब्रह्मरूप शिवप्रोढ नानासुखविलासिनी हरविष्णु विरिच्चिन्द्र ग्रहनायकसेविता शिवा शैवा च रुद्राणी तथैव शिववादिनी मातङ्गिनी श्रीमती च तथैवानन्दमेखला रागिनी योगिनी चैव तथोपयोगिनी मता माहेश्वरी वैष्णवी च भ्रामरी शिवरूपिणी अलम्बुषा वेगवती क्रोधरूपा सुमेरबला गान्धारी हस्तजिह्वा च इडा चैव शुभङ्करी पिङ्गला ब्रह्मदूती च सुषुम्ना चैव गन्धिनी आत्मयोनिर्ब्रह्मयोनिर्जगद्योनि शिवारूपा चक्रिणी चक्ररूपधृक् लिङ्गाभिधायिनी लिङ्गप्रिया लिङ्गनिवासिनी लिङ्गस्था लिङ्गनी लिङ्गरूपिणी लिङ्गसुन्दरी लिङ्गगीतिर्महाप्रीता भगगीतिर्महासुखा ಭ್ಯೋ ನಮಃ. ಜೈ ಶ್ರೀ ಮಹಾಕಾಳಿ. ವಿಶೇಷವಾಗಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾಕಾಳಿ ದೇವಾಲಯದಲ್ಲಿ ಪ್ರತಿ ಆಷಾಢ ಶುಕ್ರವಾರಗಳಂದು ಮಹಾಕಾಳಿ ಅಮ್ಮನವರ ಜೊತೆಗೆ ಮಹಾಲಕ್ಷ್ಮಿ ಅಮ್ಮನವರನ್ನು ಕೂಡ ಪೂಜೆ ಮಾಡಲಾಗುತ್ತೆ. ಪ್ರತಿ ಆಷಾಢ ಶುಕ್ರವಾರಗಳಂದು ದೇವಾಲಯಕ್ಕೆ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು ಇಲ್ಲಿನ ಪದ್ಧತಿಯಾಗಿದೆ. ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡೋದ್ರಿಂದ ನಮಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಸಾಲಬಾಧೆ, ಇನ್ನಿತರ ಆರ್ಥಿಕ ಸಮಸ್ಯೆಗಳೇನಿದೆ ಇದೆಲ್ಲವೂ ಕೂಡ ಬಗೆಹರಿಯುತ್ತೆ. ಹಾಗಾಗಿ ಪ್ರತಿ ಆಷಾಢ ಶುಕ್ರವಾರಗಳಂದು ದೇವಾಲಯಕ್ಕೆ ಸಾವಿರಾರು ಮಂದಿ ಬಂದು ದೇವಿಯ ದರ್ಶನ ಪಡೆದು ಹೋಗ್ತಕ್ಕಂಥದ್ದು ಪ್ರತಿ ಆಷಾಢ ಶುಕ್ರವಾರಗಳಲ್ಲಿ ಇದು ಪ್ರತೀತಿ ಆಗಿದೆ. ಈ ದಿನ ಶುಕ್ರವಾರದಂದು ಬೆಳಗ್ಗೆ 3:30 ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರಿಗೆ ವಿಶೇಷ ಅಭಿಷೇಕಗಳು, ಪೂಜೆ ಮತ್ತು ಲಕ್ಷ್ಮೀ ಹೋಮ, ಇನ್ನು ಅವನಾದಿಗಳು, ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ಈ ಥರದ್ದೆಲ್ಲ ಪೂಜಾ ಕೈಂಕರ್ಯಗಳು ಇದೇನು ನಡೀತಾ ಇರುತ್ತೆ. ಸಂಜೆವರೆಗೂ ಅಮಾವಾಸ್ಯೆ ದಿನ ಪೂಜೆ ನಾಳೆ ಡೇಟ್ ಹೇಳಬೇಕಾ? ಓಕೆ.
4ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಎಂದು ನಮ್ಮೆಲ್ಲ ಪ್ರಾಂತ್ಯದ ಜನರಿಗೆ ಬಹಳ ವಿಶೇಷವಾದಂತಹ ಅಮಾವಾಸ್ಯೆ ಆಗಿದೆ. ಆ ಅಮಾವಾಸ್ಯೆಯಂದು ಗಂಡಂದಿರಿಗೆ ಪೂಜೆ ಮಾಡು ಬಂದು ದೇವಿಯ ದರ್ಶನವನ್ನು ಪಡೆಯೋದ್ರಿಂದ ಗಂಡಂದಿರಿಗೆ ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯ ಸಕಲ ಭಾಗ್ಯಗಳು ಸಿಗಲಿ ಅಂತ ಹೇಳಿ ಪತ್ನಿಯರು ಬೇಡ್ಕೊಳ್ತಕ್ಕಂಥ ದಿನವಾಗಿದೆ. ಹಾಗಾಗಿ ಈ ದಿನ ಅಮಾವಾಸ್ಯೆಯಂದು ದೇವಾಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ, ಅಲಂಕಾರ, ದೃಷ್ಟಿ ನಿವಾರಣೆಗೆ ಪ್ರತ್ಯಂಗಿರ ಹೋಮವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಪದ್ಧತಿ ಆಗಿದೆ. ಪ್ರತ್ಯಂಗಿರ ಹೋಮವನ್ನು ಏನಕ್ಕಪ್ಪ ಮಾಡಿಸೋದು ಅಂತ ಹೇಳಿದ್ರೆ ತಮ್ಗೆ ಏನಾದರೂ ಕಣ್ಣು, ದೃಷ್ಟಿ, ಕಟ್ಟು, ಧಾಟು, ವಾಮಾಚಾರ ಪ್ರಯೋಗಗಳು, ಮಾಟ ಮಂತ್ರ ಪ್ರಯೋಗಗಳು, ಶತ್ರುಬಾಧೆ, ಮಿತ್ರಬಾಧೆ, ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ನಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ, ಕನಸುಗಳು ಸರಿ ಇಲ್ಲ ಅಂತ ಹೇಳಿದ್ರೆ, ಆಗೋ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗ್ತಾ ಇದ್ರೆ, ಮಾತೃದೋಷ, ಪಿತೃದೋಷ, ಇನ್ನಿತರೆ ಯಾವುದೇ ದೋಷ ಪರಿಹಾರಕ್ಕಾಗಿ ಒಟ್ಟಾರೆ ನಿಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿಯ ಚೈತನ್ಯವನ್ನು ಹೆಚ್ಚಿಸುವ ಸಲುವಾಗಿ ಪ್ರತ್ಯಂಗಿರ ಹೋಮವನ್ನು ಮಾಡಿಸ್ತಕ್ಕಂಥದ್ದು. ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಪ್ರತ್ಯಂಗಿರ ಹೋಮ ಬಹಳ ಪ್ರಸಿದ್ಧಿಯಾಗಿದೆ. ಪ್ರತ್ಯಂಗಿರ ಹೋಮ ಮಾಡಿಸ್ಲಿಕ್ಕೆ ಅಂತೇಳಿ ತುಂಬ ದೂರದ ಊರಿನಿಂದ ಸಾವಿರಾರು ಮಂದಿ ಬಂದು ಆ ದಿನ ಹೋಮವನ್ನು ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿನ ಪದ್ಧತಿಯಾಗಿದೆ. ಅದರ ಜೊತೆಗೆ ವಿಶೇಷವಾಗಿ ಭಕ್ತಾದಿಗಳಿಗೆ ತಡೆ ಹೊಡಿತಕ್ಕಂಥದ್ದು, ದೃಷ್ಟಿ ನಿವಾರಣೆಗಾಗಿ ತಡೆ ಹೊಡಿತಕ್ಕಂಥದ್ದು, ಅದು ಹರಿಯುವ ನೀರಿನ ತಡಿಯಲ್ಲಿ ತಡೆ ಹೊಡಿತಕ್ಕಂಥದ್ದು ಇಲ್ಲಿ ತುಂಬ ಬಹಳ ಪ್ರಮುಖ. ವಿಶೇಷವಾಗಿ ದೇವಾಲಯದಲ್ಲಿ ದೃಷ್ಟಿ ನಿವಾರಣೆಗಾಗಿ ತಡೆಯನ್ನು ಹೊಡಿತಕ್ಕಂಥದ್ದು, ಹರಿಯುವ ನೀರಿನ ತಡಿಯಲ್ಲಿ ತಡೆಯನ್ನು ಹೊಡಿತಕ್ಕಂಥದ್ದು ಇಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ. ಹಾಗೂ ಪ್ರತಿ ಅಮಾವಾಸ್ಯೆಯನ್ನು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ದೇವಾಲಯದ ಪರವಾಗಿ ಮಾಡಲಾಗಿದೆ. ಎಷ್ಟು ವರ್ಷ ಆಯಿತು ಸ್ವಾಮಿ ಇದು ಓಪನ್ ಆಗಿ? ದೇವಸ್ಥಾನದ ಬಗ್ಗೆ ಹೇಳ್ಬೇಕಾ? ಮಾತಾಡೋದಾ? ಆಗಬೇಕಿದ್ರೆ ತಮ್ಗೇನೇ ಪ್ರಾಬ್ಲಮ್ಸ್ಗಳಿದ್ರು ಕೂಡ ದೇವಾಲಯದ ಕೌಂಟರ್ನಲ್ಲಿ ಒಂದು ಬಟ್ಟೆ ಕೊಡ್ತಾರೆ. ಬಟ್ಟೆ ತೆಗೆದುಕೊಂಡು ಅದಕ್ಕೆ ಒಂದು 5 ರೂಪಾಯಿ ಕಾಯಿನ್ ಕಟ್ಟಿ ತಮಗೇನು ಕೆಲಸ ಕಾರ್ಯಗಳಾಗಬೇಕು ಆ ಕೆಲಸ ಕಾರ್ಯಗಳನ್ನು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ, ಆ ಕೆಲಸ ಆದರೆ ದೇವಿಗೆ ಏನಾದರೂ ಕೊಡ್ತೀನಿ ಅಂತೇಳಿ ಹರಕೆ ಮಾಡಿ ದೇವಾಲಯವನ್ನು ಒಂದು 3 ಪ್ರದಕ್ಷಿಣೆ ಮಾಡಿ ಮೇಲೆ ಕಾಣ್ತಕ್ಕಂಥ ನವಗ್ರಹ ಗಣಕ್ಕೆ ಹೋಗಿ ಕಟ್ತಾರೆ. ಕಟ್ಟಿ ಹತ್ತಿರ ಇರ್ತಕ್ಕಂಥ ಭಕ್ತಾದಿಗಳು 9 ವಾರಗಳ ಕಾಲ ಬಂದು ದೇವಿಗೆ ಅಕ್ಕಿ ಕಾಯಿ ಬೆಲ್ಲವನ್ನು ಕೊಟ್ಟು ಪೂಜೆ ಮಾಡಿಸಿ ಹೋಗ್ತಾರೆ. ಅಂದರೆ ಅಕ್ಕಿ ಕಾಯಿ ಬೆಲ್ಲ ಕೊಟ್ಟು ಹೇಳಿ ಗಟ್ ಮಾಡ್ಕೋತೀನಿ ನಾನು. ಅಕ್ಕಿ ಕಾಯಿ ಬೆಲ್ಲವನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಇಲ್ಲಿನ ಪೂಜಾ ಪದ್ಧತಿ ಆಗಿದೆ. ಹಾಗೂ ಮನೆಯಲ್ಲಿ ಮಲಗುವಾಗ ಮತ್ತು ಹೇಳುವಾಗ ಮನಸ್ಸಿನಲ್ಲಿ ಅಮ್ಮನವರಿದ್ದಾರೆ ಅಂತೇಳಿ ಏನು ಕೆಲಸಕ್ಕೋಸ್ಕರ ಅರ್ಕೆ ಕಟ್ಟಿರ್ತೀರ ಆ ಕೆಲಸವನ್ನು ಮಾಡಿಕೊಡಿ ಅಂತೇಳಿ ಬೆಳಿಗ್ಗೆ ಎದ್ದ ತಕ್ಷಣ 5 ಬಾರಿ ಮತ್ತು ಮಲಗು ಮುನ್ನ 5 ಬಾರಿ ದೇವಿಯನ್ನು ನೆನೆಸ್ಕೊಂಡು ಕೆಲಸವನ್ನು ಮಾಡಿಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಬಂದರೆ ನೀವೇನೇ ಅಂದ್ಕೊಂಡು ಕೂಡ ಆಗುತ್ತೆ ಅಂತಕ್ಕಂಥದ್ದು ನಂಬಿಕೆ ಆಗಿದೆ. 9 ವಾರಗಳ ಕಾಲ ಬರಲಿಕ್ಕೆ ಆಗಿಲ್ಲ, ನಾವು ತುಂಬ ದೂರದ ಪ್ರಾಂತ್ಯದವರು, ಕೆಲಸ ಕಾರ್ಯಗಳಿದೆ ಅಂತ ಹೇಳಿದ್ರೆ ಬಂದು ದೇವಿಯ ದರ್ಶನವನ್ನು ಮಾಡಿ ಹರಕೆಯನ್ನು ಕಟ್ಟೋಗಿ 9 ಅಮಾವಾಸ್ಯೆ ಅಥವಾ 9 ಹುಣ್ಣಿಮೆ ಇಲ್ಲ ಅಂದರೆ ನಿಮ್ಗೆ ಈ ಕಡೆ ಯಾವಾಗ ಬರಲಿಕ್ಕೆ ಸಾಧ್ಯ ಆಗುತ್ತೆ ಬಂದಾಗ ದೇವಿಯನ್ನು ನಿಲ್ಲಿಸ್ಕೊಂಡು ಮನೆಯಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ ಬಂದರೆ ನೀವೇನು ಅಂದ್ಕೊಂಡು ಕೂಡ ಆಗುತ್ತೆ ಅಂತಕ್ಕಂಥದ್ದು ದೇವಾಲಯದ ಪದ್ಧತಿ ಮತ್ತು ನಂಬಿಕೆ ಆಗಿದೆ, ಆಗ್ತಾ ಇದೆ ಕೂಡ. ನಾವು ಪ್ರತಿ ಶುಕ್ರವಾರನೂ ಬರ್ತಾ ಇದ್ದೀವಿ. ಆಷಾಢ ಒಂದು ವರ್ಷದಿಂದನೂ ಬರ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಇಲ್ಲಿ ಬಂದು ಅರ್ಕೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಆರೋಗ್ಯವಾಗಿದೆ. ಪ್ರತಿ ಶುಕ್ರವಾರ ನಾವು ಮೈಸೂರಿಂದ ಬರ್ತಾ ಇದ್ದೀವಿ. ಏನು ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆಯಾ? ಪರಿಹಾರ ಆಗಿದೆ, ಖುಷಿ ಆಗುತ್ತೆ ಬಂದರೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಈಗಲೂ ಪ್ರತಿ ಶುಕ್ರವಾರನೂ ಬರ್ತಾ ಇದ್ದೀವಿ.